ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡೋದನ್ನು ಮರಿಬೇಡಿ. ನಾನಿದು ಜಸ್ಟ್ ಒಂದು ವಿಡಿಯೋ ನಿಮಗೆ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ಇದು ಮೈಸೂರು. ನಾನು ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಂದ ಊರಿಗೆ ಬಂದ್ವಿ. ಸೊ ಅದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಆ್ಯಡ್ ಮಾಡ್ಕೊಂಡಿದ್ದೆ. ಮೈಸೂರು ಬಸ್ ಸ್ಟ್ಯಾಂಡ್ ನಾನು ತೋರಿಸಿದ್ದು. ನೋಡಿ, ನಮ್ಮೂರಿಗೆ ಸ್ವಾಗತ. ನಮ್ಮ ಊರು ನಂಜನಗೂಡಿಂದ 16 ಕಿಲೋಮೀಟರ್ ಬರುತ್ತೆ, ಕೋಣನೂರು ಅಂತ. ಇದು ಹೆಗ್ವಾಡಿ ಕ್ರಾಸು. ಹೆಗ್ವಾಡಿ ಕ್ರಾಸ್ ಅಂದರೆ ಆಲ್ಮೋಸ್ಟ್ ಧ್ರುವ ನಾರಾಯಣ್ ಸರ್ ಇದ್ದರು, ಇವನ್ ಪೊಲಿಟಿಷಿಯನ್ನು. ಅವ್ರದ್ದು ನೋಡಿ ಪಕ್ಕದಲ್ಲಿ ಬರುತ್ತೆ. ಈ ಕಡೆ ಹೋದರೆ ನಮ್ಮೂರು ಬರುತ್ತೆ, ಕೋಣನೂರು. ನೋಡಿ, ಇದು ಹೆಗ್ವಾಡಿ ಕ್ರಾಸ್ ಅಂತ. ನಾವು ಚಿಕ್ಕವ್ರು ಇರಬೇಕಾದ್ರೆ ಆಲ್ಮೋಸ್ಟ್ ಅಂದರೆ ನಾವು ಸ್ಕೂಲಿಗೆ ಕಾಲೇಜಿಗೆ ಹೋಗಬೇಕಾದ್ರೆ ಆ ಟೈಮಲ್ಲಿ ಎಲ್ಲ ನಾವು ಇದು ನಡ್ಕೊಂಡೇ ಹೋಗ್ತಾ ಇದ್ದಿದ್ದು. ಇವಾಗ ಇಷ್ಟು ನೋಡಿ ಈ ಥರ ಇದೆ ನೋಡಿ ರೋಡು. ಇದು 4 ರೋಡು. ಒಂದು ಡೈರೆಕ್ಟ್ ನೋಡಿ ಅದು ಚಾಮರಾಜನಗರಕ್ಕೆ ಹೋಗುತ್ತೆ, ಒಂದು ಈ ಕಡೆ ಕನಕಗಿರಿ ಅಂತ, ಅದು ಒಂದು ಬೆಟ್ಟ ತುಂಬ ಫೇಮಸ್ ಅದು. ಸೊ ಆ ಕಡೆ ಹೋಗುತ್ತೆ. ಈಗ ನಾನು ಮೈಸೂರಿಂದ ಬಂದ್ರೂ ನಾವು ಬಸ್ ಇಲ್ಲೇ ಇಳ್ಕೊಬೇಕಾಗತ್ತೆ. ಇದೆಲ್ಲ ನನ್ನ ಮೆಮೊರಿಗೆ ಒಂದು ವೀಡಿಯೋಸ್ ಇರಲಿ ಅಂತ ಶೂಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾವು ಮೈಸೂರಿಂದ ಬಂದು ಬಸ್ ಇಲ್ಲೇ ಇಳ್ಕೊಂಡು, ಸೊ ಇವಾಗ ನಾನು ನಿಂತ್ಕೊಂಡಿದ್ದೀನಲ್ವ, ಅದೇ ರೋಡ್ ಬಂದರೆ ಕೋಣನೂರು ನಮ್ಮೂರಿಗೆ ಬರುತ್ತೆ. ಸೊ ಒಂದು ನಂಜನಗೂಡು ಮತ್ತು ಒಂದು ಚಾಮರಾಜನಗರ ಹೋಗುತ್ತೆ. ಇನ್ನೊಂದು ಬೇರೆ ಆ ಕಡೆನೂ ಊರುಗಳಿದೆ, ಸುಮಾರು ಬೇರೆ ಬೇರೆ ಊರುಗಳಿದೆ. ಸೊ ಆಪೋಸಿಟ್ ಆ ಸೈಡೆಲ್ಲ ಹೋಗುತ್ತೆ. ಇದು ಮೇಯ್ನ್ ರೋಡು. ಸೊ ಈ ಮೇಯ್ನ್ ರೋಡಿಂದ ನಮ್ಮೂರಿಗೆ ಬರಬೇಕಂದ್ರೆ 1.5-2 ಕಿಲೋಮೀಟ್ರ್ ಹತ್ತತ್ರ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಬಸ್ಗಳೂ ಬರಲ್ಲ ನಮ್ಮೂರಿಗೆ. ಹಾಗಾಗಿ ಕೆಲವೊಂದು ಮಾತ್ರ ಒಂದು ಬಸ್ ಅಷ್ಟೇ ಬರೋದು. ಇನ್ನು ಟ್ರೈನ್ ಇದೆ. ಅದು ಟ್ರೈನ್ ಏನಂದರೆ ಟೈಮಿಂಗ್ಸ್ ಪ್ರಕಾರನೇ ನಾವು ಹೋಗಬೇಕಾಗುತ್ತೆ. ಸೊ ನಾವು ಬೇರೆ ಟೈಮಲ್ಲಿ ಯಾವುದೇ ಟೈಮಲ್ಲಿ ಬಂದ್ರೂ ನಾವು ಇದೇ ಬರಬೇಕು, ಇಲ್ಲಿಗೆ ಬರಬೇಕು. ಇಲ್ಲ ಬೇರೆ ಕಡೆ ಇನ್ನು ಮುಂದೆ ಹೋದರೆ ಇನ್ನೊಂದು ಕ್ರಾಸ್ ಬರುತ್ತೆ. ಸೊ ಅಲ್ಲೇ ಇಳ್ಕೊಂಡು ಈ ಥರ ಯಾರಾದರೂ ಬರ್ತಾರೆ, ಮನೆಯಿಂದ ಯಾರಾದರೂ 2 ವೀಲರಲ್ಲಿ ಬಂದು ಕರ್ಕೊಂಡು ಹೋಗೋದು, ಆ ಥರ ಮಾಡ್ತಾರೆ. ತುಂಬ ಜನ ಕೇಳ್ತಾಯಿದ್ರು ನಿಮ್ಮೂರ್ದು ಒಂದು ಸರಿ ವೀಡಿಯೋ ಶೂಟ್ ಮಾಡು ಅಂತ. ಹಾಗಾಗಿ ನೋಡಿ, ಇದು ಮೇಯ್ನ್ ರೋಡು. ನಾವು ಏಕೆಂದರೆ ಒಂದೊಂದು ನೆನಪು, ನಾವು ಈ ರೋಡಲ್ಲೇ ನಾವು ಎಷ್ಟೋ ವರ್ಷ ನಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ, ಡಿಪ್ಲೊಮಾ ಎಲ್ಲ ಮಾಡಬೇಕಾದ್ರೆ ಆವಾಗ ಟೈಮಿಂಗ್ಸ್ ಎಲ್ಲ ಇರ್ತಾ ಇರಲಿಲ್ಲ ನಮಗೆ. ಸೊ ಹಾಗಾಗಿ ನಾವು ಇದೇ ರೋಡಲ್ಲಿ ನಾವು ನಡ್ಕೊಂಡು, ಆವಾಗ ಬಸ್ಸು ಫೆಸಿಲಿಟೀಸ್ ಅಷ್ಟು ಇರಲಿಲ್ಲ, ತುಂಬ ಕಡಿಮೆ ಇರೋದು. ನೋಡಿ ಈಗ ಎಷ್ಟು ಚೆನ್ನಾಗಿದೆ ಈ ಗ್ರೀನರಿ. ಮುಂಚೆ ಈ ಥರ ಗ್ರೀನರಿ ಇರಲಿಲ್ಲ ನಮಗೆ, ತುಂಬ ಕಡಿಮೆ ಇತ್ತು. ಇವಾಗ ನೋಡಿ, ನನ್ನ ಅಕ್ಕನ ಮಗಳು, ಅವಳು ಕರ್ಕೊಂಡು ಹೋಗ್ತಾ ಇದ್ದಾಳೆ 2 ವೀಲರಲ್ಲಿ. ಈಗ ಅಂದರೆ ನೀರಿರಲಿಲ್ಲ ಅವಾಗೆಲ್ಲ. ಇವಾಗ ನೀರು ಬಂದ ಮೇಲೆ ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಯಾವ ಕಡೆ ನೋಡಿದ್ರೂ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ರೋಡು. ಇವಾಗ ರೋಡು ಅಷ್ಟೇ ಇಷ್ಟು ಕ್ಲೀನಾಗಿರ್ತಾ ಇರಲಿಲ್ಲ. ರೋಡೆಲ್ಲ ಫುಲ್ಲು ಕಲ್ಲು ರೋಡು. ನಾವು ಅಂದರೆ ಆ ರೋಡಲ್ಲಿ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ. ಅಂದರೆ ಈಗ ನಮ್ಮ ಇವರು ನೋಡಿ ಮಕ್ಕಳೆಲ್ಲ ನಡೆಯೋಕ್ಕೆ ಹೋಗಲ್ಲ. ನೋಡಿ ಇಲ್ಲಿ ಬಂದ್ವಿ, ಇಲ್ಲಿ ಗೇಟ್ ಹಾಕ್ಬಿಡ್ತು. ನೋಡಿ ಇಲ್ಲಿ ಮಧ್ಯೆ ನಮ್ಮ ಊರಿಗೆ ಈಗ ಹೆಗ್ವಾಡಿ ಕ್ರಾಸ್ ಅಂತ ಬರುತ್ತೆ, ಅಲ್ಲಿಂದ ನಮ್ಮ ಊರು ಕೋಣನೂರು, ಅಲ್ಲಿಂದ ಮಧ್ಯೆ ಒಂದು ಗೇಟ್ ಬರುತ್ತೆ. ಸೊ ಆ ಗೇಟ್ ಅಂದರೆ ಟ್ರೈನು, ಇವಾಗೆಲ್ಲ ಅದು ಸಿಗ್ನಲ್ ಇಲ್ಲ ಅಂತ ಹೇಳಿ ಅಂದರೆ ಟ್ರೈನ್ ಬರೋಕ್ಕಿಂತ ಮುಂಚೆನೇ 1/2 ಅವರ್ ಮುಂಚೆನೇ ಹಾಕ್ಬಿಡ್ತಾರಂತೆ. ಸೊ ನೋಡಿ, ನಾವು ಮಧ್ಯೆ ಕೂತ್ಕೊಂಡು ಇಬ್ಬರು, ಅವಳಂತೂ ಪಾಪ ನಿದ್ರೆನೇ ಮಾಡ್ತಾ ಇದ್ದಾಳೆ. ಆಲ್ಮೋಸ್ಟ್ 20 ನಿಮಿಷ ವೆಯ್ಟ್ ಮಾಡಿದ್ವಿ. ಎಲ್ರಿಗೂ ಇದೊಂದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ರಿಗೂ. ಅಂದರೆ ನೋಡಿ, ಅಂದರೆ ಅವ್ರ ಟೈಮಿಂಗ್ಸ್ ಗೊತ್ತಾಗಲ್ಲ ಅವ್ರಿಗೆ. ಏನು ಅವ್ರು ಮಿನಿಮಮ್ ಅಟ್ಲೀಸ್ಟ್ ಒಂದು 20 to 25 ಮಿನಿಟ್ಸ್ ಮುಂಚೆನೇ ಹಾಕ್ಬಿಡ್ತಾರಂತೆ ಗೇಟು. ಸೊ ಯಾರೇ ಬಂದ್ರೂ ಆ ಕಡೆನೂ ವೆಯ್ಟ್ ಮಾಡಬೇಕು, ಟ್ರೈನ್ ಮೂವ್ ಹೋಗೋ ತನಕ. ಅದೇ ಆಲ್ಮೋಸ್ಟ್ 15-20 ನಿಮಿಷ ನೋಡಿ ನಾವು ನಿಂತಿದ್ದು. ನಾನು ಬೇರೆ ಅಲ್ಲಿ ಪಕ್ಕದಲ್ಲೆಲ್ಲೋ ಐಸ್ ಕ್ರೀಮ್ ಎಲ್ಲ ತೊಗೊಂಡ್ಬಿಟ್ಟೆ ಮಕ್ಕಳಿಗೆಲ್ಲ. ಸೊ ಹಂಗೆ ಹಿಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ, ಮೆಲ್ಟ್ ಆಗುತ್ತೆ ಅಂತ. ನೋಡಿ, ತುಂಬ ಜನ ಇದೇ ಥರ ವೆಯ್ಟ್ ಮಾಡ್ತಾ ಇರ್ತಾರೆ ಟ್ರೈನ್ ಹೋಗೋ ತನಕ, ಅದು ರೈಲ್ವೇದು ಗೇಟ್ ಓಪನ್ ಮಾಡೋ ತನಕ. ಸೊ ಅದು ಓಪನ್ ಮಾಡಿದ್ಮೇಲೆ ಅದು ಮಧ್ಯೆ ಬರುತ್ತೆ ನೋಡಿ ಇದು ಗೇಟು. ಈ ಗೇಟ್ ಓಪನ್ ಮಾಡಿದ್ರೆ ಮುಂದಕ್ಕೆ ಇನ್ನೊಂದು 1 ಕಿಲೋಮೀಟ್ರ್ ನಮ್ಮ ಊರಿಗೆ ಹೋಗ್ಬೋದು. ಮುಂಚೆ ಏನಂದರೆ ನಾವು ಇದೊಂದು ಏನಕ್ಕೆ ನಾನು ಇದನ್ನು ಶೂಟ್ ಮಾಡಿಕೊಂಡೆ ಅಂದರೆ, ಇವಾಗ ನೋಡಿ ಈಗೆಲ್ಲ ನಾವು ವೆಹಿಕಲ್ಸ್ ಎಲ್ಲ ಹೊರಟೋಗ್ತೀವಿ, ಆವಾಗೆಲ್ಲ ನಾವು ನಡ್ಕೊಂಡೇ ಹೋಗ್ತಾ ಇದ್ದಿದ್ದು. ಇದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ನಾವು ಎಷ್ಟೊತ್ತು ಮಧ್ಯಾಹ್ನ ಅನ್ನೋಂಗಿಲ್ಲ. ಇವಾಗ 2 ಗಂಟೆ ಬಿಸಿಲಿರ್ಬೋದು, 3 ಗಂಟೆ 4 ಗಂಟೆ ಟೈಮಿಂಗ್ಸೇ ಇಲ್ಲ. ಒಬ್ಬೊಬ್ಬರೇ ಓಡಾಡ್ತಾ ಇದ್ವಿ, ಅಷ್ಟು ಚೆನ್ನಾಗಿರೋದು ಆ ಟೈಮಲ್ಲಿ. ಬಟ್ ಅದು ಮತ್ತೇನೆಂದರೆ ಇಷ್ಟು ಜನಗಳು ಓಡಾಡ್ತಾ ಇರಲಿಲ್ಲ ಅವಾಗೆಲ್ಲ. ಈಗ ಇವಾಗ ಸಖತ್ ಇಂಪ್ರೂವ್ ಆಗಿಬಿಟ್ಟಿದೆ. ಇವಾಗ ಏನಂದರೆ ನೋಡಿ, 5 ನಿಮಿಷಕ್ಕೆ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಇವಾಗ ಜಮೀನುಗಳಲ್ಲೂ ಅಷ್ಟೇ ಅಷ್ಟು ಜನ ಇದ್ದಾರೆ. ಮುಂಚೆ ಎಲ್ಲ ನಾವು ಓಡಾಡಬೇಕಾದ್ರೆ ಈ ಥರ ಇರಲಿಲ್ಲ. ಎಲ್ಲೋ ಒಬ್ಬೊಬ್ಬರು ಸಿಗೋರು ಓಡಾಡ್ತಾ ಇದ್ದರೆ ನಾವು ಒಂದಷ್ಟು ದೂರ, ಒಂದು 1/2 ಕಿಲೋಮೀಟ್ರಿಗೆ ಹೋದರೆ ಎಲ್ಲೋ ಒಬ್ಬರು ಸಿಕ್ಕಿರೋರು, ಆ ಥರ. ಇವಾಗ ನೋಡಿ, ಇದೆಲ್ಲ ಇನ್ನೇನು ಊರ ಹತ್ತತ್ರ ಬಂದ್ವಿ. ಹಸುಗಳೆಲ್ಲ ಮನೆಗೆ ಅದೇ ಹೋಗ್ತಾ ಇದ್ದಾರೆ, ಸಂಜೆ ಆಗಿದೆಯಲ್ವ. ಸೊ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ನೋಡಿ, ಊರ ಹತ್ರ ಬಂದ್ವಿ. ನೋಡಿ, ಇದು ಬೆಟ್ಟ, ಊರಿನ ಬೆಟ್ಟ ಕಾಣಿಸುತ್ತೆ. ಸೊ ಇಲ್ಲಿಂದ ಈ ಪಕ್ಕದಲ್ಲೇ ಹೋದರೆ ನಮ್ಮದು ಜಮೀನು ಸಿಗುತ್ತೆ. ಕೆರೆ ನೋಡಿ, ಇದು ನೀರು ಬಂದ ಮೇಲಂತೂ ನಮ್ಮ ಊರಲ್ಲಿ ತುಂಬ ಚೆನ್ನಾಗಾಯಿತು. ಅಂದರೆ ಫುಲ್ಲು ಕಾಡು ಹೇಗಿತ್ತಂದರೆ, ಮಳೆನೇ ಪ್ರತಿಯೊಂದಕ್ಕೂ ನಾವು ಮಳೆ ಅವಲಂಬಿಸ್ಕೊಂಡೇ ನಾವು ಮುಂದೆ ಕೆಲಸ ಮಾಡಬೇಕಿತ್ತು, ಆ ಥರ ಇತ್ತು.
ಅಂದರೆ ನೀರೇ ಇರ್ತಾ ಇರಲಿಲ್ಲ, ಎಲ್ಲೋದ್ರೂ ನೀರು ಕಡಿಮೆ. ಬೆಜ್ಜಲ್ ಗಾರ್ಡನ್ ಅದಲ್ವ ಆ ಥರ. ಸೊ ಮಳೆ ನೀರು ಬಂದ ಮೇಲೆ ಇಷ್ಟು ಈ ರೋಡಲ್ಲೂ ನಮಗೆ ಈ ಥರ ಗ್ರೀನ್ ಅನ್ನೋದೇ ಸಿಗ್ತಾ ಇರಲಿಲ್ಲ ನೋಡಲಿಕ್ಕೆ. ಎಲ್ಲ ಫುಲ್ಲು ಡ್ರೈ ಲ್ಯಾಂಡ್ ಆ ಥರ ಇರೋದು. ಇದು 10 ವರ್ಷ ಆಯಿತು ನೋಡಿ ನಮ್ಮ ಊರಿಗೆ ಕೆರೆಗಳು ಅಂದರೆ ಸುಮಾರು ಆ ಟೈಮಲ್ಲಿ ತುಂಬ ಕೆರೆಗಳಿಗೆ ನೀರು ಬಿಟ್ಟರು. ಇದು ಕೆರೆ ಅಂದರೆ ತುಂಬ ದೊಡ್ಡದಿದೆ ಇದು ಕೆರೆ, ಆ್ಯಕ್ಚುಲಿ ಕಾಣಿಸಲ್ಲ ಸರಿಯಾಗಿ ನೋಡಿ. ಆ ಕೆರೆ ಆಚೆಗೆ ಒಂದು ಸ್ವಲ್ಪ ಹತ್ರನೇ ಅದು ನಮ್ಮ ಊರಿನ ಬೆಟ್ಟ, ಕೋಣನೂರು ಬೆಟ್ಟ ಅಂತ ಹೇಳಿ ತುಂಬ ಹತ್ತಿರ ಬೆಟ್ಟಗಳು ನೋಡಿ. ಕುರಿಗಳೆಲ್ಲ ಹೋಗ್ತಾ ಇದ್ದಾರೆ, ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದು ಕುರಿಗಳೆಲ್ಲ ಹೋಗ್ತಾ ಇದೆ, ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ಹಳೇದೆಲ್ಲ ಒಂದು ನೆನಪು. ಏಕೆಂದರೆ ನಾವು ಇದೇ ರೋಡಲ್ಲಿ ನಮ್ಮದು ಹೊಲನೂ ಈ ಕಡೆನೇ ಬರುತ್ತೆ, ಹಾಗಾಗಿ ತುಂಬ ಓಡಾಡ್ತಾ ಇರ್ತಿದ್ವಿ. ಈ ಕೆರೆ ಇರಲಿಲ್ಲ, ಕೆರೆ ಇತ್ತಲ್ವ. ಸೊ ಕೆರೆಯಲ್ಲಿ ಆವಾಗ ಮರಗಳು ತುಂಬ ಮರಗಳಿರೋದು. ಅಂದರೆ ಫುಲ್ಲು ಗುಂಪು ಅಂದರೆ ಗುಂಪು, ಎಷ್ಟು ಕತ್ಲೆ ಥರ ಇರೋದು ಒಳಗಡೆ ಹೋದರೆ. ಅದ್ರ ಮಧ್ಯದಲ್ಲೇ ನಾವು ನಮ್ಮ ಜಮೀನಿಗೆಲ್ಲ ಹೋಗ್ತಾ ಇದ್ವಿ, ಅಂದರೆ ಬೇರೆ ರೂಟೇ ಇರಲಿಲ್ಲ. ಈಗ ಅಂದರೆ ಈಗ ನೀರು ಬಂದಿರೋದ್ರಿಂದ ಜಾಗ ಇಲ್ಲ ಅಂತ ಬೇರೆ ಕಡೆ ಮಾಡಿದ್ದಾರೆ ನೋಡಿ. ಇಲ್ಲಿ ಹೋಯ್ತು ಒಂದು ರೋಡು, ಅಲ್ಲಿ ಮಾಡಿರೋದು ಇವಾಗೆಲ್ಲ. ಸೊ ಮುಂಚೆ ನಮಗೆಲ್ಲ ನಾವು ಆ ಕೆರೆ ಒಳಗಡೆನೇ ಹೋಗ್ತಾ ಇದ್ದಿದ್ದು. ಯಾವ ಟೈಮಿಗೆ ಹೋಗ್ಬೇಕಾದ್ರೂ ಅದ್ರ ಒಳಗಡೆನೇ ನೋಡಿ. ಇದು ನಮ್ಮ ಊರು ಎಂಟ್ರಿ, ಇಲ್ಲಿಂದ ಶುರುವಾಗುತ್ತೆ ಎಂಟ್ರಿ. ಸೊ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಿಮಗೆ ಇರಲಿ, ಹಳ್ಳಿ ಹೇಗಿರುತ್ತೆ ಅಂತ. ಕೆಲವರಿಗೆ ಅದು ನಾವು ಹುಟ್ಟಿ ಬೆಳೆದು ಎಷ್ಟೋ ವರ್ಷ ನಾವು ಇಲ್ಲೇ ಪ್ರತಿ ಒಂದೊಂದು ಮನೆಗಳಲ್ಲೂ ಆಟ ಈಗೆಲ್ಲ ನೋಡಿ. ಈ ಕಡೆ ಎಲ್ಲ ಸೈಟ್ಗಳ ಥರ ಅಂದರೆ ಇವಾಗ ಆಗಿರೋದು ಮನೆಗಳೆಲ್ಲ. ಸೊ ಮುಂಚೆ ಇಷ್ಟು ಇಲ್ಲಿ ತನಕ ಇರಲಿಲ್ಲ. ಈ ದೇವಸ್ಥಾನ ಬರುತ್ತೆ ನೋಡಿ, ಇದು ಗೌರೇಶ್ವರ ದೇವಸ್ಥಾನ ಅಂತೇಳಿ ಗೌರಿ ಗುಡಿ ಅಂತ ಕರಿತೀವಿ. ಇದು ನೋಡಿ ಕಾಂಪೌಂಡ್ ಎಲ್ಲ ತುಂಬ ಹಾಳಾಗಿದೆ. ಒಳಗಡೆ ದೇವರು ತುಂಬ ಚೆನ್ನಾಗಿದೆ, ತುಂಬ ಲಕ್ಷಣವಾಗಿ. ಅದು ಎಷ್ಟೋ ವರ್ಷದ ಹಿಂದೆ ಅದು ಸ್ಥಾಪನೆ ಮಾಡಿರೋದಂತೆ, ಆದರೆ ಮೇಂಟೈನ್ ಮಾಡಿಲ್ಲ ಅಷ್ಟೇ. ಅಂದರೆ ಪೂಜೆ ಮಾಡ್ತಾರೆ ಸೋಮವಾರ ಶುಕ್ರವಾರ ಮತ್ತು ಹಬ್ಬಗಳಿಗೆ ಮಾಡ್ತಾರೆ. ಆದರೆ ಔಟ್ಸೈಡ್ ಸ್ವಲ್ಪ ಈಗೆಲ್ಲ ರೆಡಿ ಮಾಡಿಸ್ಕೊಂಡು ಎಲ್ಲ ಮಾಡಿದೆ ನೋಡಿ. ಇದೆಲ್ಲ ಮನೆಗಳು ಅವಾಗೆಲ್ಲ ಇರಲಿಲ್ಲ, ಈಗೆಲ್ಲ ಹೊಸ ಮನೆಗಳು ಈ ಔಟ್ಸೈಡ್ ಅಂದರೆ ಎಲ್ಲ ಹೊಸದಾಗಿ ಕಟ್ಕೊತಾ ಇರೋದು ಇತ್ತೀಚೆಗೆಲ್ಲ. ಮುಂಚೆ ಎಲ್ಲ ಅವಾಗ ಹೆಂಚಿನ ಮನೆಗಳೇ ಇದ್ದಿದ್ದು ನೋಡಿ. ಈ ಥರ ಹಳೇ ಮನೆಗಳಿರೋದು. ಸೊ ನೋಡಿ ಈ ಥರ ಈ ಮನೆಯಲ್ಲೂ ಅಷ್ಟೇ ನಾವೆಲ್ಲ ಪ್ರತಿ ಒಂದು ಮನೆಗಳಲ್ಲೂ ಬರ್ತಾ ಇದ್ವಿ ಆಟ ಆಡಿಕೊಂಡು. ಯಾವ ಮನೆಯೂ ಬಿಡಲಿಲ್ಲ ಅನಿಸುತ್ತೆ ನಾವು. ಇವನ್ ಸ್ಕೂಲಲ್ಲಿ ಇರಬೇಕಾದ್ರೆ ಎಲ್ಲೆಲ್ಲಿ ಮನೆ ಎಲ್ಲ ಮೂಲೆಗಳಲ್ಲೂ ನಾವು ಹೋಗಿ ಆಟ ಆಡ್ತಾ ಇದ್ವಿ. ಅದೊಂದು ನೆನಪು. ಇದು ನೋಡಿ ಇಲ್ಲೊಂದು ಮರ ಇದೆ, ಹರಳಿ ಮರ. ಇದು ಮೇಯ್ನ್ ನಮ್ಮ ಇದಕ್ಕೆ ಇದು ಮೇಯ್ನ್ ಪಾಯಿಂಟ್ ಅಂತಲೇ ಹೇಳ್ಬೋದು, ಅದು ಹರಳಿ ಮರ. ಹಾಗಾಗಿ ಅಲ್ಲಿ ನಾವು ತುಂಬ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅನಿಸುತ್ತೆ. ಸೊ ಹಂಗಾಗಿ ನೋಡಿ ಇದೆ ಒಂದೇ ರೋಡು ಇದೆ ನೋಡಿ ನಮ್ಮ ಊರು. ನಾನು ಆದಷ್ಟು ಏನನ್ನು ವಿಡಿಯೋನ ಕಟ್ ಮಾಡ್ದೇನೆ ಹೇಗಿರುತ್ತೆ, ಹೇಗೆ ನಾನು ಶೂಟ್ ಮಾಡಿದೆ ಹಾಗೆ ತೋರಿಸ್ತಾ ಇದ್ದೀನಿ. ಇದು ನ್ಯಾಚುರಲ್ಲಾಗಿ ಹೀಗೆ ಇರಲಿ ಅಂತ. ಸೊ ಇಲ್ಲಿನೂ ನನ್ನ ಫ್ರೆಂಡ್ ಮನೆ ಎಲ್ಲ ಇತ್ತು ಸ್ಕೂಲಿಗೆ ಬರಬೇಕಾದ್ರೆ ನೋಡಿ. ಈ ಮನೆ ಪ್ರತಿ ಒಂದು ಮನೆಯಲ್ಲೂ ನಾವೆಲ್ಲ ಆಟ ಆಡಿಕೊಂಡು ಬೆಳೆದಿರೋ ಮನೆಗಳು ಇದೆಲ್ಲ. ಸೊ ಹಾಗಾಗಿ ಅದೊಂದು ನೆನಪು ನೋಡಿ. ಇಲ್ಲಿ ಬಂದರೆ ಇಲ್ಲಿ ಟರ್ ನೋಡಿ, ಇಲ್ಲಿ ಹೋದ್ರೂ ಹೋಗ್ಬೋದು ನಮ್ಮ ಮನೆಗೆ. ಸೊ ಸ್ವಲ್ಪ ಮುಂದೆ ಬಂದರೆ ನಮ್ಮ ಸ್ಕೂಲ್ ಬರುತ್ತೆ. ಇದು ಅಷ್ಟೇ, ಇಲ್ಲಿ ನಮ್ಮ ರಿಲೇಷನ್ ಮನೆ ಇದು. ಇಲ್ಲಂತೂ ನಾವು ಆಲ್ಮೋಸ್ಟ್ ಸ್ಕೂಲಿಲ್ಲ ಅಂದರೆ ನಾವು ಯಾವಾಗಲೂ ಅಲ್ಲೇ ಇರ್ತಾಯಿದ್ವಿ. ಇವಾಗ ಓಪನ್ ಆಗಿ ಗುರುಮಲ್ಲೇಶ್ವರ ಅಂತ ನಮ್ಮ ಈ ಕಡೆ ದೇವನೂರು ಮಠ ಅಂತ ಇದೆ. ಸೊ ಅಲ್ಲೆಲ್ಲ ನಾವು ಅವ್ರದ್ದು ಮತ್ತು ಸ್ವಾಮೀಜಿದು ಶಿವಕುಮಾರ ಸ್ವಾಮೀಜಿಗಳದ್ದು ಇದು ಪುತ್ಥಳಿದು ಅನಾವರಣ ಆಗಿದೆ. ಈಗ ರೀಸೆಂಟಾಗಿ 1.5 ಮಂತ್ ಏನೋ ಆಗಿರಬೇಕು. ನಾನು ಬರೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಸೊ ನೋಡಿ ಇದು ಸ್ಕೂಲು, ಇದೇ ನಾವು ಓದಿರೋ ಸ್ಕೂಲ್ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಸ್ಕೂಲ್ದು ಟೂರ್ ಮಾಡ್ತಾಯಿದ್ದೀನಿ, ಖಂಡಿತವಾಗ್ಲೂ ಆ ವಿಡಿಯೋ ನೋಡಿ. ಮುಂದೆ ಸ್ಕೂಲ್ ಆದರೆ ಹಿಂದ್ಗಡೆ ಮನೆ. ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಬೆಲ್ ಆಗ್ತಿದ್ದಂಗೆ ಸ್ಕೂಲಿಗೆ ಹೋಗ್ತಾಯಿದ್ವಿ ನೋಡಿ. ಇದೇ ನಾನು ಹುಟ್ಟಿ ಬೆಳೆದು ಆಡಿರೋ ಎಷ್ಟೋ ವರ್ಷಗಳು ಕಳೆದಿರೋ ಊರು. ಇದು ನಮ್ಮ ಬೀದಿ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ನಿಮ್ಮೆಲ್ಲರಿಗೂ ಈ ಹಳ್ಳಿ ಹೋಮ್ ಟೂರ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನೋಡಿ ನಿಜವಾದ ಹಳ್ಳಿ ಜನರ ಜೀವನ, ಹಳ್ಳಿ ಮನೆಗಳು ಅಂದರೆ ಇದೇ ನೋಡಿ. ಥ್ಯಾಂಕ್ ಯು.